ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕಸ್ತೂರಿ ರಂಗನ್ ವರದಿಯ ಅನ್ವಯ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿದ್ದು, ಈ ಸಂಬಂಧ ಅರಣ್ಯ ಸಚಿವರ ನೇತೃತ್ವದಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ಶಾಸಕರು, ಸಂಸದರು, ಜನಪ್ರತಿನಿಧಿಗಳ ಸಭೆಯಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಪಾಲ್ಗೊಂಡು ಕಸ್ತೂರಿ ರಂಗನ್ ವರದಿ ಹಾಗೂ ಸಿ ಮತ್ತು ಡಿ ಭೂಮಿ ಬಗ್ಗೆ ಸಮರ್ಪಕವಾದ ವಾದ ಮಂಡಿಸಿದ್ರು. ರೈತರ ಪರವಾಗಿ ನಿಲ್ಲುವುದು ತನ್ನ ಜವಾಬ್ದಾರಿ ಅಂತ ಒತ್ತಿ ಹೇಳಿದ ಶಾಸಕರು ಕಾನೂನು ರೀತಿಯಲ್ಲಿ ಕಸ್ತೂರಿ ರಂಗನ್ ವರದಿ ವಿರೋಧಿಸುವಂತೆ ಅರಣ್ಯ ಸಚಿವರಿಗೆ ಸಭೆಯಲ್ಲಿ ಮನವಿ ಮಾಡಿದ್ರು. ಅದೇ ರೀತಿ ಕಸ್ತೂರಿ ರಂಗನ್ ಅವ್ರ ಮೇಲೆ ಹಾಕಿದ್ರೆ ನಮಗೆ ತಿರಸ್ಕಾರ 100% ಮಾಡೇ ಮಾಡ್ತೀನಿ. ಎಲ್ಲ ಕೂತಿರೋರಿಗೆ ಇನ್ನೊಂದ್ಸಲಿ ಅವ್ರ ಹತ್ರ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್. ಅದೇ ರೀತಿಯಲ್ಲಿ ನಾನು ಒಂದು ಎಕ್ಸಾಂಪಲ್, ಯಡನಾಡ್ ಫಾರೆಸ್ಟ್ ಅಂತ ಸಾವರ್ಪೇಟೆಯಲ್ಲಿ ಸರ್ 10 ಕಿಲೋಮೀಟರ್ ಬಫರ್ ಝೋನ್ ಅಂತಂದ್ರೆ ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಬಫರ್ ಝೋನ್ ಇಸ್ 100% ಅನ್ಸೈಂಟಿಫಿಕ್. ಆ ಬಫರ್ ಝೋನ್ ಝೀರೋ ಮಾಡಬೇಕು ಸರ್. ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತೀವಿ ಅಂತಂದ್ರೆ ಅಟಲ್ ಟನಲ್ಗೆ 9 ಕಿಲೋಮೀಟರ್ 10 ಕಿಲೋಮೀಟರ್ಗೆ ಇಮಿಡಿಯೇಟ್ ಆಗಿ ಫಾರೆಸ್ಟ್ ಕ್ಲಿಯರೆನ್ಸ್ ಎಲ್ಲಾನು ಸಿಗ್ತದೆ. ಇಲ್ಲಿ ರೈತರ ಪರ ನಿಲ್ಲಕ್ಕೆ ಯಾಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಮೇಲೆ ನಿವೇದನೆ ಎದುರ್ಕೊಂಡು ಯಾಕೆ ಹೋಗ್ಬೇಕು ಅವರಿಗೆ? when they are giving such big projects which are coming under the big development projects ಗೆ ಈ ರೈತರ ಪರ ಹೋಗಕ್ಕೆ ನಮ್ಗೆ ಯಾಕೆ ಎದುರಿಗೆ ಸರ್? ಅದೇ ರೀತಿಯಲ್ಲಿ ಕಾನೂನಲ್ಲಿ ಅವ್ರು ಯಾವಾಗ್ಲೂ ಸರ್ವೆ ಏನ್ ಮಾಡಿದ್ರೆ ಸ್ಯಾಟಲೈಟ್ ಸರ್ವೇಸ್ ಯಾರು ಬೀದಿಗೆ ಬಂದ್ ಮಾಡಿಲ್ಲ ಸರ್. ಸೆಕ್ಷನ್ 4 ನೋಟಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ಯಾರೋ ಆಫೀಸರ್ ಕೂತ್ಕೊಂಡು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತ್ಕೊಂಡು ಮಾಡಿದ್ರೆ ಸರ್. ನೋಬಡಿ ಇಸ್ ಕಮ್ ಆನ್ ದ ಗ್ರೌಂಡ್ ಸರ್. ನಮ್ಮಲ್ಲಂತೂ ರೈತರುಗಳು ದೇ ಹ್ಯಾವ್ ಇನ್ಕ್ರೀಸ್ ದ ಗ್ರೀನ್ ಕವರ್. ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಕುಶಾಲನಗರ ಹೋಬಳಿ ಪತ್ರಕರ್ತರ ಸಂಘದ ಬೆಳ್ಳಿ ಹಬ್ಬ ಮಹೋತ್ಸವ ಸೆಪ್ಟೆಂಬರ್ 25ರಂದು ಕುಶಾಲನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ MN ಚಂದ್ರಮೋಹನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬೆಳ್ಳಿ ಹಬ್ಬದ ಅಂಗವಾಗಿ 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೊಡಗು ಜಿಲ್ಲಾ ಸಂಘದ ಸದಸ್ಯರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಸೇರಿದಂತೆ ಹಲವು ಸಾಮಾಜಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕುಶಾಲನಗರ APCMS ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಬೆಳ್ಳಿ ಹಬ್ಬ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಹಾಗೂ ಮಾಜಿ ಸಚಿವ MP ಅಪ್ಪಚ್ಚು ರಂಜನ್ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡುತ್ತಾರೆ. ವಿರಾಜಪೇಟೆ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ AS ಪೊನ್ನಣ್ಣ, ಸಂಸದ ಯದುವೀರ್ ಒಡೆಯರ್ ಅವರು ಕಳೆದ 25 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರನ್ನ ಸನ್ಮಾನಿಸಿ ಗೌರವಿಸಲಿದ್ದಾರೆಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಶಕ್ತಿ ಪ್ರಧಾನ ಸಂಪಾದಕ G ರಾಜೇಂದ್ರ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ BR ಸವಿತಾ ರೈ, ರಾಜ್ಯ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆಂದರು. ಈ ಒಂದು ಕುಶಾಲನಗರ ತಾಲೂಕಾಗದ ಹೋಬಳಿಯಾಗಿದ್ದೆ ಅದರ ಆ ಭಾಗದ ಎಲ್ಲ ಚಟುವಟಿಕೆಗಳ ಬಗ್ಗೆ ವಿಶೇಷ ಈ ಒಂದು ಸಂಚಿಕೆ ಮೂಲಕ ನಾವು ಅದನ್ನ ಬರಹಗಳ ಮೂಲಕ 25 ಆರ್ಟಿಕಲ್ ಅದು ಕೂಡ ಮಾಡ್ತಾ ಇದ್ದೇವೆ. ಆ ಬುಕ್ ಹೊರಗೆ ಬರ್ತದೆ. ಮಾತಾಡುವಾಗ ಈ ಕುಶಾಲನಗರದಲ್ಲಿ 1990 ಮೊದಲೇ ಪತ್ರಕರ್ತರು ಕಾರ್ಯಕರ್ತರಾಗಿದ್ದರು. ಅದೊಂದು ಸಂಘ ಇದಾಗಿ 1990 ಅಲ್ಲಿ 2024ಕ್ಕೆ ಹೊರಗಡೆಯಲ್ಲಿ ತಾಲೂಕು ರಚನೆ ಆಮೇಲೆ ತಾಲೂಕಲ್ಲಿ 2 ವರ್ಷ ಮಾಡಿದ್ವಿ. ಸೇರಿ 25 ವರ್ಷ ಆಗುತ್ತೆ. ನಾವು ಬೆಳ್ಳಿ ಹಬ್ಬ ಹೋಬಳಿದೆ ನಾವು ಅದನ್ನ ಮಾಡ್ತಾ ಇದ್ದೀವಿ. 25 ವರ್ಷ ಮತ್ತೆ ಮುಂಬರುವವರೆಗೆ ನಾವು ಹೇಳಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಒಂದು ಆಶಯ ಭಾಷಣ ಕೂಡ ಮಾಡ್ತಾರೆ. ಅವರು ಕೂಡ ಪಾಲ್ಗೊಳ್ತಾರೆ. ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಜ್ಯ GC ಲೋಕೇಶ್ ಅವರು ಕೂಡ ಬರ್ತಾರೆ. ನಮ್ಮಲ್ಲಿ ನಮ್ಮ ಜಿಲ್ಲೆಯ
ಅಧ್ಯಕ್ಷರು ಕೂಡ ಸ್ವಾಗತ, ಜೊತೆಗೆ ಈ ಉಪಾಧ್ಯಕ್ಷರು ಅಜಯಮಣ ರಮೇಶ್ ಕುಟ್ಟಪ್ಪ, ಹಾಗೆ ಮಾಜಿ ಸಚಿವರು ಹಾಗೆ ಮಾಜಿ ಸಚಿವರ ಅಪ್ಪರಂಜನ್ ಕೂಡ ಅವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಒಟ್ಟಾರೆ ಎಲ್ಲರನ್ನೂ ಸೇರಿಸಿಕೊಂಡು ಸರಳ ಕಾರ್ಯಕ್ರಮ, ಅಂದ್ರೆ ಅದ್ದೂರಿಯನ್ನು ಮಾಡೋದಿಲ್ಲ. 25 ವರ್ಷದ ಜನರು ಆ ಕೆಲಸ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 7ರಿಂದ ವಿರಾಜಪೇಟೆಯ ಸಂತ ಅನ್ನಮ್ಮ ಕಾಲೇಜು ಮೈದಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಈ ಬಾರಿ ಸುಮಾರು 12 ತಂಡಗಳು ಪಾಲ್ಗೊಳ್ಳಲಿದ್ದು IPL ಮಾದರಿಯಲ್ಲಿ ಪಂದ್ಯಾಟ ನಡೆಯಲಿದೆ. ಕ್ರಿಕೆಟ್ ಪಂದ್ಯಾಟದ ಪ್ರಯುಕ್ತ ವಿರಾಜಪೇಟೆ ಹೊರವಲಯದ ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು 11 ತಂಡಗಳ ಮಾಲೀಕರು ತಮ್ಮ ಆಟಗಾರರನ್ನ ಬಿಡ್ಡಿಂಗ್ ಮೂಲಕ ಖರೀದಿ ಮಾಡಿಕೊಂಡ್ರು. ವಿರಾಜಪೇಟೆ ನಗರ, ಬಿಟ್ಟಂಗಾಲ ಮತ್ತು ಕಡಂಗದ ಆಟಗಾರರು ಈ ಬಾರಿ ತಮ್ಮ ಉತ್ತಮ ಕ್ರೀಡಾ ಪ್ರದರ್ಶನ ನೀಡಲಿದ್ದಾರೆಂದು ಆಯೋಜಕರಾದ ನಿತಿನ್ ಲೇಪು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಮಾತನಾಡಿ, ಈ ಬಾರಿ ಮಹಿಳಾ ಕ್ರಿಕೆಟ್ ತಂಡಗಳು ಆಗಮಿಸಿ ತಮ್ಮ ಪ್ರತಿಭೆಯಿಂದ ತೋರಲಿದ್ದಾರೆಂದರು. ಹಿಂದೆಯಿಂದ ನೀವು ನೋಡ್ಕೊಂಡು ಬಂದ್ರೆ ಆಯ್ತು. ಯಾಕೆಂತಂದ್ರೆ 2 ಪ್ಲೇಯರ್ ಬಾಕಿ ಇರೋದು ನಿಮ್ಮ ಹತ್ರ ಮಿನಿಮಮ್ ದಯವಿಟ್ಟು ಗಮನಿಸಿ. ವಿರಾಜಪೇಟ್ ಕ್ರಿಕೆಟ್ ಫೆಸ್ಟ್ ಅಂತ ನಾವು ಈ ವರ್ಷ ಏನು ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ಇದರ ಒಂದು ಬಿಡ್ಡಿಂಗ್ ಪ್ರಕ್ರಿಯೆ ಇವತ್ತು ಮುಗೀತು. ಸೊ ಇದು ಬಹಳ ಸಕ್ಸಸ್ಫುಲ್ ಆಗಿ ನಡೆದಿದೆ. ಎಲ್ಲ ಟೀಮ್ಸ್ಗಳ ಓನರ್ಸ್, ಫ್ರಾಂಚೈಸ್ ಓನರ್ಸ್ಗಳು ಬಂದು ಅವ್ರಿಗೆ ತಕ್ಕ ಹಾಗೆ ಅವರಿಗೆ ಬೇಕಾದಂಥ ಪ್ಲೇಯರ್ಸ್ಗಳನ್ನ ಅವ್ರು ಆರಿಸಿ ಇವಾಗ ಅವರ ಒಂದು ಟೀಮ್ಗಳನ್ನ ಫಾರ್ಮೇಷನ್ ಮಾಡ್ತಾ ಇದ್ದಾರೆ. ಸೊ ನಮಗೆಲ್ಲ ಒಂದು ವಿಚಾರ ಏನು ಹೇಳಬೇಕು ಅಂತಂದರೆ, ನಾವು ವಿರಾಜಪೇಟೆಯಲ್ಲಿ ಬೇರೆ ಬೇರೆ ಥರದ ಕ್ರೀಡಾಕೂಟಗಳು ನಡೀತದೆ. ಸೊ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟನ್ನು ನಾವು ಮಾಡುವಂತಹ ಮುಖ್ಯ ಕಾರಣ ಏನು ಅಂತಂದರೆ, ಇನ್ಫ್ಯಾಕ್ಟ್ ಒಂದು ಸೋಷಲೈಸ್, ಎಲ್ಲರೂ ಒಂದು ಜೊತೆಗೂಡಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಒಂದು ಆಟದ ಒಂದು ಕಾನ್ಸೆಪ್ಟಲ್ಲಿ ನಾವು ಒಂದುಗೂಡಲಿಕ್ಕೆ ನಾವು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿಧಾನಸೌಧ ಸಮ್ಮೇಳನದ ಕೊಠಡಿಯಲ್ಲಿ ಕಸ್ತೂರಿ ರಂಗನ್ ವರದಿ ಅನ್ವಯ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ಮಾಡಿದ್ದು, ಈ ಸಂಬಂಧ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿನ ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರ ಜನಪ್ರತಿನಿಧಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಅವರು ಪಾಲ್ಗೊಂಡು ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ವ್ಯವಸಾಯ ಮಾಡ್ತಾ ಇರುವ ಪ್ರದೇಶದ ರೈತರಿಗೆ ಆತಂಕವಾಗ್ತಾ ಇದೆ. ಕೃಷಿ ಭೂಮಿ, ಕಾಫಿ ತೋಟಗಳ ಸಮುದಾಯ ಜಮೀನುಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಸೇರಿಸಿರುವುದು ಸರಿಯಾದ ಕ್ರಮವಲ್ಲ. ಕಸ್ತೂರಿ ರಂಗನ್ ವರದಿಯಲ್ಲಿ ವ್ಯವಸಾಯಗಾರ ಮತ್ತು ಕಾಫಿ ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ. ಅದನ್ನು ಮೊದಲು ರಕ್ಷಿಸಬೇಕು. ಎಕಾಲಜಿಕಲಿ ಸೆನ್ಸಿಟಿವ್ ಏರಿಯಾಸ್ ಗುರುತು ಮಾಡುವಲ್ಲಿ ಖಂಡಿತವಾಗಿಯೂ ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದೆ. ಖಾಸಗಿ ಜಮೀನಿಗೆ ಸಂಬಂಧಪಟ್ಟಂತೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಆಗ್ತಾ ಇರುವ ಸಮಸ್ಯೆಗಳು ಹೆಚ್ಚಾಗಿವೆ. ಬಫರ್ ಝೋನ್ ಗುರುತು ಮಾಡುವ ವಿಚಾರದಲ್ಲಿ ಸೂಕ್ತವಾದ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳಬೇಕು. ಕಸ್ತೂರಿ ರಂಗನ್ ವರದಿಯಲ್ಲಿ ನೀಡಿರುವ ಪರಿಸರ ಸಂರಕ್ಷಣೆಯ ಸಲಹೆಗಳನ್ನು ಒಪ್ಪಿ ಬಾಕಿ ವಿಚಾರ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಮುಂದಿನ ಯುವ ಪೀಳಿಗೆ ಅರಣ್ಯ ಪರಿಸರ ಪ್ರದೇಶವನ್ನು ಉಳಿಸಬೇಕೆಂದು ಸಲಹೆ ನೀಡಿದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ.
creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ 2023-24ನೇ ಸಾಲಿನಲ್ಲಿ ದಶಕಗಳಿಂದ ಬಾಕಿ ಉಳ್ಕೊಂಡಿರುವ ಸಾಲಗಳನ್ನು ಹೊರತುಪಡಿಸಿದಂತೆ 28.90 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಎಂಬಿ ದೇವಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘಕ್ಕೆ ಸಾಲದ ಹೊರೆ ಕೂಡ ಇದೆ. ಜಿಲ್ಲಾ ಕೇಂದ್ರ ಸಹಕಾರ ಸಂಘಕ್ಕೆ 114.47 ಲಕ್ಷ ರೂಪಾಯಿ ಸಾಲ ಮರುಪಾವತಿ ಬಾಕಿ ಇದ್ದರೆ ಸರ್ಕಾರದ ಸಾಲ 203.94 ಲಕ್ಷ ರೂಪಾಯಿಗಳಿವೆ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿಗೆ ಪ್ರತಿ ತಿಂಗಳು 3.11 ಲಕ್ಷ ರೂಪಾಯಿ ಮರುಪಾವತಿಯಾಗಬೇಕಿದೆ. ಈ ನಿಟ್ಟಿನಲ್ಲಿ ಸಂಘಕ್ಕೆ ಸರ್ಕಾರ ಅಗತ್ಯ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಮ್ಮ ಸಂಘದಲ್ಲಿ 9,517 ಜನ ಸದಸ್ಯರು ಇದರಲ್ಲಿ 2,903 ಜನ ಸದಸ್ಯರು ಅಪೂರ್ಣರಾಗಿ ಇದ್ದಾರೆ. ದಿನಾಂಕ 21/3/2024ಕ್ಕೆ ಸದಸ್ಯರುಗಳ ಒಟ್ಟು ಪಾಲುದಾರರ 1,26,66,000 ಹಾಗೂ ರಾಜ್ಯ ಸರ್ಕಾರದ 3,04,75,000 ಒಟ್ಟು 4,39,44,000 ಬಂಡವಾಳ ಹೊಂದಿರುತ್ತದೆ. ಸಂಘದಲ್ಲಿ ನಾವು ಈ ಕಾಲದಿಂದ ಹಲವಾರು ವರ್ಷಗಳಿಂದ ಪೆಟ್ರೋಲ್ ಬಂಕನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಸಂಘದ ಹುಣಸೂರು ಪ್ರಭಾವಲಯ ಪೆಟ್ರೋಲ್ ಬಂಕ್ಗಳಲ್ಲಿ ನಡೆಯುತ್ತಿದ್ದು ಹುಣಸೂರಿನಲ್ಲಿ 2,699.4 ಲಕ್ಷ ವ್ಯವಹಾರ ನಡೆಸುವ ವಾರ್ಷಿಕವಾಗಿ 42,54,00,000 ಗೋಷ್ಠಿಯಲ್ಲಿ ಸಂಘದ ನಿರ್ದೇಶಕರಾದ ನಾಪಂಡ ರವಿ ಕಾಳಪ್ಪ, ಚಟ್ರಂಡ ಲೀಲಾ ಮೇದಪ್ಪ, ಎಂಎ ಧರ್ಮಾವತಿ, ನಾಯಕಂಡ ಅಯ್ಯಣ್ಣ ಹಾಗೂ ವ್ಯವಸ್ಥಾಪಕ ನಾಣಯ್ಯ ಪಾಲ್ಗೊಂಡಿದ್ದರು. ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಯೋಜನೆಗಳಲ್ಲಿ ಒಂದಾದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸೋದರಿಂದ ಇದು ಭವಿಷ್ಯದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೂ ದಾರಿಯಾಗುತ್ತೆ ಅಂತ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಅಭಿಪ್ರಾಯಪಟ್ಟಿದ್ದಾರೆ. ನಿಡ್ತಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ
ಹಂಡ್ಲಿ ಕ್ಲಸ್ಟರ್ ಮಟ್ಟದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇವತ್ತು ನಾವು ರಿಯಾಲಿಟಿ ಶೋಗಳನ್ನು ನೋಡ್ಬೋದು. ಎಲ್ಲರಂತೂ ಟಿವಿಯನ್ನು ನಾವು ನೋಡ್ತೀವಿ. ಜೊತೆಗೆ ಮಕ್ಕಳು ಕೂಡ ಇವತ್ತು ಮೊಬೈಲನ್ನು ಕೂಡ ನಾವು ಸದಾ ನೋಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ರಿಯಾಲಿಟಿ ಶೋಗಳಾಗಿದ್ದ ಕಾಮಿಡಿ ಕಿಲಾಡಿಗಳಿರ್ಬೋದು, ಸರಿಗಮಪ ಇರ್ಬೋದು, ಇನ್ನಿತರ ಕಾರ್ಯಕ್ರಮಗಳಿರ್ಬೋದು. ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಸ್ಪರ್ಧಾಳುಗಳು ಇವತ್ತು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಿಗಿಂತ ಉನ್ನತ ಮಟ್ಟದಂತಹ ತಮ್ಮಲ್ಲಿರತಕ್ಕಂಥ ಪ್ರತಿಭೆಯನ್ನು ಅನಾವರಣ ಒಂದು ಉತ್ತಮವಾದಂತಹ ವೇದಿಕೆಯಾದಂತಹ ಜೀವನವನ್ನು ರೂಪಿಸಿಕೊಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಡಿಬಿ ಧರ್ಮಪ್ಪ, ಹಂಡ್ಲಿ ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಸಿಕೆ ದಿನೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನು, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಬಸವರಾಜ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅವರ ಒಂದು ಆ ಆಸಕ್ತಿ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ. ಹಾಗೆ ಈ ಪ್ರತಿಭಾ ಕಾರಂಜಿ ಏನು ಶಾಲೆಗಳಲ್ಲಿ ನಡೀತಾ ಇದೆ, ಇಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡುವಂಥ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಸಹಕಾರ ಮಾಡ್ತೇವೆ ಅಂತಕ್ಕಂಥ ನಾವು ಸ್ವಲ್ಪ ಬಲವಾಗಿದ್ವಿ, ಚೆನ್ನಾಗಿ ಆಟ ಆಡ್ತಾರೋ. ಈ ಒಂದು ನಿಟ್ಟಿನಲ್ಲಿ ಶಾಲೆ ಸಾಗ್ತಾ ಇತ್ತು. ಈ ಸರ್ಕಾರಗಳು ಬದಲಾವಣೆ ಆದಂಗೆ ಈ ಒಂದು ಸನ್ನಿವೇಶಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಬದಲಾವಣೆ ಮಾಡ್ತಾರೆ. ಯಾಕೆಂದರೆ ಇದು ಸಾಮಾನ್ಯ ಯುಗ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ, ಕಂಪ್ಯೂಟರ್ ಯುಗ. ಹಾಗೆ ಇದು ಬದಲಾವಣೆಗೆ ಆಗಲೇಬೇಕು. ಕೃಷ್ಣನ ಅವತಾರ, ರಾಮನ ಅವತಾರ, ಮತ್ತು ಕೆಲವು ನಾಟಕಗಳು ನೋಡಿ, ಅಲ್ಲಿ ಹುಡುಗಿ ಯಾವುದೋ ಒಂದು ಇದನ್ನು ಡ್ರೆಸ್ ಹಾಕಿ ಕುಳಿತಿದೆ. ಇದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ. ಮಕ್ಕಳ ಮುಖೇನ ತಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ಪ್ರತಿಭೆ, ಶಿಕ್ಷಕರು ಹಾಗೂ ತಮ್ಮ ಪೋಷಕರು ತಮ್ಮ ಮಕ್ಕಳ ಮುಖೇನ ತಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡ್ತಕ್ಕಂತಹ ಒಂದು ಸುಂದರವಾದಂತಹ ವೇದಿಕೆ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ತಮ್ಮದೇ ಆದಂತಹ ಒಂದು ಸಹಕಾರವನ್ನು ನೀಡಿದ್ದಾರೆ. ಇಲ್ಲಿ ನಮ್ಮ ಈ ಒಂದು ಸದರಿ ಶಾಲೆಯಲ್ಲಿ ಹಂಡ್ಲಿ ಕ್ಲಸ್ಟರ್ ವ್ಯಾಪ್ತಿ ಇರತಕ್ಕಂತಹ ಎಲ್ಲ ಶಾಲೆಗಳ ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯ ಬಿಟಿಸಿಜಿ ಪದವಿ ಪೂರ್ವ ಕಾಲೇಜಿನ ಬಾಲಕಿಯರು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ. ಮೂರ್ನಾಡು ಪದವಿ ಪೂರ್ವ ಕಾಲೇಜಿನ ಆಶ್ರಯದಲ್ಲಿ ಕೊಡವ ಸಮಾಜದ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಫೈನಲ್ನಲ್ಲಿ ಮಡಿಕೇರಿ ತಂಡವನ್ನು ಸೋಲಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡರು. ರೋಚಕ ಸೆಮಿಫೈನಲ್ನಲ್ಲಿ ವಿರಾಜಪೇಟೆ ತಾಲೂಕು ತಂಡದ ವಿರುದ್ಧ ಗೆಲುವು ಸಾಧಿಸಿ ಫೈನಲ್ ಪ್ರವೇಶ ಮಾಡಿದರು. ತಂಡದ ಧನ್ಯ ಯಡೂರು, ಪುಷ್ಪಾಂಜಲಿ ಯಡೂರು ಅವರು ಡಬಲ್ಸ್ನಲ್ಲಿ ಮಿಂಚಿದ್ರೆ, ಜೀವಿತ ಹಿರಿಕರ ಸಿಂಗಲ್ಸ್ನಲ್ಲಿ ಯಶಸ್ಸನ್ನು ಸಾಧಿಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ವಿಲ್ಫ್ರೆಡ್ ಗೋನ್ಸಾಲೆಸ್ ದೈಹಿಕ ಶಿಕ್ಷಣ ಶಿಕ್ಷಕಿ ಇಂದಿರಾ ತರಬೇತಿಯನ್ನು ನೀಡಿದರು. ಅಯ್ಯೋ Thank you.
ಎಲ್ಲಿ ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers.
ನಾಪಕ್ಲಿನಲ್ಲಿ ನಂಬರ್ 393ನೇ ನಾಪಕ್ಲು ಸಹಕಾರ ಮಹಿಳಾ ಸಮಾಜದ 2023-24 ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೆಟ್ಟಿರ ಹೇಮಾ ಅರುಣ್ ಬೇಬಾ, ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಚೆಟ್ಟಿರ ರೇಷ್ಮಾ ಉತ್ತಪ್ಪ, ಉಪಾಧ್ಯಕ್ಷೆ ಬೊಪ್ಪಂಡ ಶೈಲಾ ಬೋಪಯ್ಯ, ನಿರ್ದೇಶಕರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಿಳಿಸಿ ನಾವು ಇದರ ಸಭೆಯಲ್ಲಿ ಭಾಗಿಯಾಗಿ ಬಹಳ ಸಂತೋಷದಿಂದ ನಾವು ಇದಕ್ಕೆ ಭಾಗವಹಿಸ್ತೇವೆ. ಅಲ್ಲದೆ ಈಗ ನಮ್ಮ ಆಕ್ಟಿವ್ ಬಾಡಿ ಬೊಳ್ಳಮ್ಮ ಟೀಚರ್ ಅವರು ನಮಗೆ ತರತರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಪರೀಕ್ಷೆಗಳನ್ನು ಅಂದರೆ ಸ್ಪರ್ಧಾತ್ಮಕವಾಗಿ ನಮಗೆ ಭಾಗವಹಿಸಿ ಮತ್ತೆ ಹಾಡುಗಾರಿಕೆ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಕ್ವಿಜ್ ಕಾರ್ಯಕ್ರಮ ಇರ್ಬೋದು, ಮುಂತಾದ ಹಲವು ಕಾರ್ಯಕ್ರಮವನ್ನು ಅದರಲ್ಲೂ ಇಲ್ಲಿ ಈ ಮಹಿಳಾ ವಾರ್ಷಿಕ ಸಭೆಯಲ್ಲಿ ಇಷ್ಟು ಜನ ಬಂದು ಇಷ್ಟು ಚೆನ್ನಾಗಿ ಎಲ್ಲ ಮಾಡಿ ಎಲ್ಲ ವೇದಿಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದೀರಾ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಎಲ್ಲ ಚೆನ್ನಾಗಾಗಿದೆ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರೇಷ್ಮಾ ಅವರು ಎಲ್ಲ ಚೆನ್ನಾಗಿ ನಡೆಸಿದ್ದಾರೆ ಅಂತ ನಾನು ಅಂದ್ಕೊಂಡು ಈ ಸಭೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಅಧ್ಯಕ್ಷ ಮಹಿಳೆ, ಇಲ್ಲಿರೋರೆಲ್ಲರೂ ಮಹಿಳೆ. ನಮಗೆ ಎಲ್ಲ ಸಂದರ್ಭದಲ್ಲಿ ಏನು ಅಂತ ಗೊತ್ತು, ಮನೆ ಗಂಡ ಮಕ್ಕಳು ಎಲ್ಲ ನಿಭಾಯಿಸಿ ಬಂದು ನಾವು ಈ ಪೊಸಿಷನ್ಗೆ ಇದ್ದೀವಿ ಅಂದರೆ ನಾವು ಏನೋ ಒಂದು ಮಾಡಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ವಾರ್ಷಿಕ ಸಮಾರಂಭದಲ್ಲಿ ಇಷ್ಟೆಲ್ಲ ಮಾಡಿದಾರೆ ಅಂದರೆ ಎಲ್ಲ ಸಹಕಾರ ಇದರಲ್ಲಿ ಅಗತ್ಯವಾಗಿದ್ದೇ ಇರುತ್ತೆ. ಲೆಕ್ಕ ಪರಿಶೋಧನೆ ಆಗಲಿ ಎಲ್ಲ ಆಗಲಿ ಚೆನ್ನಾಗಿ ಮಾಡಿದ್ದೀರಾ. ಇದಕ್ಕಿಂತ ಇನ್ನೂ ಯಶಸ್ವಿಯಾಗಿ ಆಗಲಿ, ಚೆನ್ನಾಗಿ ಬರಲಿ. ಇನ್ನೂ ಈ ಸಮಾಜದಲ್ಲಿ ಇನ್ನೂ ಆದಷ್ಟು ಮಹಿಳೆಯರಿದ್ದಾರೆ, ಇದಕ್ಕಿನ್ನೂ ಒಗ್ಗೂಡಲಿ, ಇದು ಇನ್ನೂ ತುಂಬ ದೊಡ್ಡದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ. ಮಹಿಳೆಯಾಗಿ ಹೇಳಬೇಕು ಅಂದರೆ ನಾವೇನೋ ಒಂದು ಮಾಡಬೇಕು ಅಂತ ಇರ್ತದೆ ನಮ್ಮ ಮನಸ್ಸಲ್ಲಿ, ಮಾಡಬೇಕು. ಈಗ ನಾವು ಇಲ್ಲಿ ಏನೇ ಒಂದು ಬಂತು ಅಂದರೆ ಮಾತಾಡಬಾರ್ದು, ಎದ್ರೆ ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ ಪ್ರಗತಿಯ ಪಥದಲ್ಲಿ ಸಾಗ್ತಾ ಇದ್ದು 2023-24 ಸಾಲಿನಲ್ಲಿ 33.09 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿದ್ದು, ಸಂಘದ ಮಹಾಸಭೆ ಸೆಪ್ಟೆಂಬರ್ 21ರಂದು ನಗರದ ಕೊಡವ ಸಮಾಜದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಜಿಎಂ ಸತೀಶ್ ಪೈ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ಯಾಂಕಿನಿಂದ ಗ್ರಾಹಕರಿಗೆ 2847.48 ಲಕ್ಷ ರೂಪಾಯಿ ವಿವಿಧ ರೂಪದ ಸಾಲಗಳನ್ನು ವಿತರಣೆ ಮಾಡಲಾಗಿದೆ ಎಂದರು. 877.65 ಲಕ್ಷದಷ್ಟು ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದ್ದು, ಸರ್ಕಾರಿ ಪತ್ರದಲ್ಲಿ ರು 1384.90 ಲಕ್ಷದಷ್ಟು ಧನ ವಿನಿಯೋಗಿಸಲಾಗಿದೆ. ಬ್ಯಾಂಕು ಗ್ರಾಹಕರಿಗೆ ರು 2848.48 ಲಕ್ಷದಷ್ಟು ವಿವಿಧ ರೂಪದ ಸಾಲಗಳನ್ನು ನೀಡಿದ್ದು, ಈ ಪೈಕಿ ರು 278.98 ಲಕ್ಷ ಜಾಮೀನು ಸಾಲ ಹಾಗೂ 959.04 ಲಕ್ಷ ಮನೆ ಆಧಾರಿತ ಸಾಲ ಹಾಗೂ 1048.88 ಲಕ್ಷದಷ್ಟು ಚಿನ್ನಾಭರಣಗಳ ಈಡಿನ ಮೂಲಕ ಸಾಲ ನೀಡಿದ್ದು, ಒಟ್ಟು ಸಾಲ ನೀಡಿಕೆಯಲ್ಲಿ ಅನುತ್ಪಾದಕ ಆಸ್ತಿಯ ಬೆಲೆಯನ್ನು ಅಧಿಕಗೊಂಡಿದ್ದು 168.29 ಆಗಿದೆ. ಬ್ಯಾಂಕ್ ಆರ್ಬಿಐ ನೀಡುವಂತೆ ರು 1069.30 ಲಕ್ಷದಷ್ಟು ಸಾಲವನ್ನು ಆದ್ಯತೆ ವಲಯಕ್ಕೆ ನೀಡಿದೆ. ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 440.23 ಲಕ್ಷದಷ್ಟು ವಹಿವಾಟು ನಡೆಸಿದೆ. ಶಾಖ್ ಪ್ರಸ್ತುತ ಬ್ಯಾಂಕ್ ತನ್ನ ಜಿಟಿನ 106.15 ಲಕ್ಷದಷ್ಟು ಒಟ್ಟು ವ್ಯವಹಾರ ನಡೆಸಿದ್ದು, ರು 65.5 ಲಕ್ಷದಷ್ಟು ಪ್ರಸ್ತುತ ಲಾಭ ಗಳಿಸಿದೆ. ಪ್ರಸ್ತುತ ಸಾಲಿನಲ್ಲಿ ಶಾಖೆ ರು 1093 ಲಕ್ಷ ಠೇವಣಿಗೆ ಹೊಂದಿದ್ದು, ರು 620.62 ಲಕ್ಷದಷ್ಟು ವಿವಿಧ ಸಾಲ ನೀಡಿದೆ ಹಾಗೂ ಸದಸ್ಯರುಗಳಿಗೆ ಬ್ಯಾಂಕಿನ ಸಾಲ ಸೌಲಭ್ಯ ನೀಡುವುದರೊಂದಿಗೆ ಶಾಖೆ ವ್ಯವಹಾರವನ್ನು ವೃದ್ಧಿಸಿ ಹೆಚ್ಚಿನ ಲಾಭದಾಯಕವಾಗಿ ಅಭಿವೃದ್ಧಿಯನ್ನು ನಿರ್ಣಯಿಸಲಾಗಿದೆ. ಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಕೆಆರ್ ನಾಗೇಶ್, ನಿರ್ದೇಶಕರಾದ ಬಿಕೆ ಜಗದೀಶ್, ಸಿಕೆ ಬಾಲಕೃಷ್ಣ, ಎಸ್ಸಿ ಸತೀಶ್ ಹಾಗೂ ಬಿಎಂ ರಾಜೇಶ್ ಪಾಲ್ಗೊಂಡಿದ್ದರು. ಕರ್ನಾಟಕ ಜಾನಪದ ಪರಂಪರೆಯ ತವರೂರಾಗಿದ್ದು, ಮುಂದಿನ ಪೀಳಿಗೆಗಾಗಿ ಜಾನಪದ ಸಂಸ್ಕೃತಿಯಿಂದ ಉಳಿಸಿ ಬೆಳೆಸಬೇಕಾಗಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಖಜಾಂಚಿ ಸಂಪತ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ಸಂತೆ ವಿಘ್ನೇಶ್ವರ ಬಾಲಕಿಯರ ವಿದ್ಯಾಸಂಸ್ಥೆಯಲ್ಲಿ ಜಾನಪದ ಪರಿಷತ್ ಶನಿವಾರ ಸಂತೆ ಹೋಬಳಿ ಘಟಕದ ವತಿಯಿಂದ
ಅಂತಾರಾಷ್ಟ್ರೀಯ ಜಾನಪದ ದಿನಾಚರಣೆ ಪ್ರಯುಕ್ತ ಅಂತರ್ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಜಾನಪದ ಗಾಯನ ಸ್ಪರ್ಧಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಇದೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಶನಿವಾರ ಸಂತೆಯಲ್ಲೂ ಕೂಡ ಒಂದು ಜಾನಪದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜಾನಪದ ಗೀತೆಗಳು ತನ್ನ ವೈಭವವನ್ನು ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ಕಳೆದುಕೊಂಡಿದ್ದರೂ ಕೂಡ ಇತ್ತೀಚಿನ ಸಿನಿಮಾಗಳಲ್ಲಿ ಕೂಡ ನಾವು ಜಾನಪದದ ಹಾಡುಗಳನ್ನು ಬಳಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಆ ಸಿನಿಮಾಗಳು ಕೂಡ ಆಗಿದ್ದಾವೆ ಅಂತ ಹೇಳುವಂಥದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಸಿನಿಮಾ ಸಾಧಾರಣ ಎಲ್ಲರೂ ನೋಡಿರ್ತಾರೆ. ಅದರಲ್ಲಿ ಜಾನಪದದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಜಾನಪದ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಅಹಮದ್, ವಿಘ್ನೇಶ್ವರ ಬಾಲಕಿಯರ ವಿದ್ಯಾಸಂಸ್ಥೆ ಪ್ರಾಂಶುಪಾಲ ಟಿಪಿ ಶಿವಪ್ರಕಾಶ್, ಶನಿವಾರ ಸಂತೆ ಹೋಬಳಿ ಘಟಕದ ಅಧ್ಯಕ್ಷೆ ಡಿ ಸುಜಲಾದೇವಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಉದ್ದೇಶ ಏನು ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾನಪದ ದಿನವನ್ನು ಅದನ್ನು ಸಪ್ತಾಹದ ರೂಪದಲ್ಲಿ ಅಥವಾ ಮಾಸಿಕ ರೂಪದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಕಡೆ ಆ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು. ಕಳೆದ 15ರಂದು ನಾವು ಮಡಿಕೇರಿಯಲ್ಲಿ ಬಹಳ ಒಂದು ರೀತಿಯಲ್ಲಿ ಸಂಭ್ರಮದಿಂದ ಅದನ್ನು ಆಚರಿಸಿ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಒತ್ತಡದಲ್ಲಿ ಇದ್ದೀವಿ ಹೊರತು ಅಂತ ಒಂದು ಒಳ್ಳೆಯ ಭಾವನೆಯನ್ನ ವ್ಯಕ್ತಪಡಿಸಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಜನ ಅವತ್ತಿಗೆ ಈ ಭೂಮಿ ತಾಯಿಯನ್ನ ನೆನೆದು ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಮಾಡ್ತಾ ಇರುವಂತ ಜಾನಪದ ಸಾಹಿತ್ಯ ಹೇಳುತ್ತೆ ಅಂದ್ರೆ ಅದರ ನೀವು ಸಾರಾಂಶವನ್ನ ಗ್ರಹಿಸಬೇಕು, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಹಾಗೇನೆ ತಾಯಿ ಮಗಳಿಗೆ ಮದುವೆ ಮಾಡಿ ಕಳಿಸುವಾಗ ಯಾವ ರೀತಿ ಬುದ್ಧಿ ಹೇಳ್ತಾ ಇದ್ರಪ್ಪ ಅಂದ್ರೆ ಜಾನಪದ ಗೀತೆ ಒಂದು ತುಣುಕು ಬರುತ್ತೆ. ಹೇಗಿದೆ ಅಂದ್ರೆ, ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಗಟ್ಟಿ ಮುಟ್ಟಾಗಿರ್ತಿದ್ರು. ಇವತ್ತು ಜನರಲ್ಲಿ ನಾವು ಗಮನಿಸಿದ ಹಾಗೆ ಅದೇ ಪರಿವರ್ತನೆ ಆಗ್ತಾ ಇದೆ ಇಲ್ವಾ ಅಂತ ಅನಿಸ್ತಾ ಇದೆಯಾ ಇಲ್ವಾ ನಿಮಗೆ? ಅನ್ನಿಸ್ತಾ ಇದೆ. ಯಾಕೆಂದರೆ ಜೀವನದಲ್ಲಿ ಏನಿದ್ರೂ ಏನು ಮುಖ್ಯ? ಆರೋಗ್ಯ ಮುಖ್ಯ. ಆರೋಗ್ಯವಾಗಿದ್ದರೆ ಹೇಗೆ ಬೇಕಾದರೂ ಬದುಕ್ಬೋದು ಅನ್ನೋದು ಎಲ್ಲರ ತಲೆಗೆ ಬಂದಿದೆ. ಹಾಗಾಗಿ ಮತ್ತೊಮ್ಮೆ ಜನಪದೀಯರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಎಷ್ಟೊಂದು ಮನೆಗಳಲ್ಲಿ ಮಣ್ಣಿನ ಮಡಿಕೆ ಕುಡಿಕೆಗಳು ಮತ್ತೆ ಬರ್ತಾ ಇದೆ. ಅದರಲ್ಲಿ ಕಾಯಿಸ್ಕೊಂಡು ಕುಡಿದ್ರೆ ನೀರು ಒಳ್ಳೇದಂತೆ, ನೀರು ಅದನ್ನ ಇಟ್ಟರೆ ಒಳ್ಳೇದಂತೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಕ್ಕಬ್ಬೆ ಕಾರ್ಯಕ್ಷೇತ್ರದ ಸ್ಫೂರ್ತಿ ಜ್ಞಾನ ವಿಕಾಸ ಕೇಂದ್ರ ಸಭೆಯಿಂದ ಕಕ್ಕಬ್ಬೆ ಮಹಿಳಾ ಸಮಾಜದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ನಾಪಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಬೇಬಾ ವಿಕಾಸ ಕೇಂದ್ರ ಸದಸ್ಯರಿಗೆ ಸರ್ಕಾರದಿಂದ ಸಿಗೋ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಸದಸ್ಯರಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಾಲಿನಿ, ಸೇವಾ ಪ್ರತಿನಿಧಿ ಹಾಗೂ ಸಂಘದ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ.